ನಮ್ಮ ಸಮಯವನ್ನ ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳೇದು ಅಂತ ಹೇಳ್ಬೋದು. ನಾನು ವೈಭವಿ ಗೋಪ್ಶೆಟ್ಟಿ, ಸಿಇಒ ಆಫ್ ದ ವರ್ಧಾನ್ ಫರ್ಟಿಲಿಟಿ ಹಾಸ್ಪಿಟಲ್, ಒಂದು IVF ಸೆಂಟರ್ ಹಾಸ್ಪಿಟಲ್. ನನಗೆ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಒಂದು ಮ್ಯೂಸಿಕಲ್ ಅಕಾಡೆಮಿನ ನಾವು ಪ್ರಾರಂಭ ಮಾಡಿದೀವಿ. ಇವತ್ತು ನಾವು ಗ್ರ್ಯಾಂಡ್ ಓಪನಿಂಗ್ ಮಾಡ್ತಾ ಇದೀವಿ. ಈ ಗ್ರ್ಯಾಂಡ್ ಓಪನಿಂಗ್ ಅಂತಂದ್ರೆ ವಿ ಹ್ಯಾವ್ ರೀಚ್ ದ ಮೈಲ್ ಸ್ಟೋನ್, ಅಂದ್ರೆ ಮೋರ್ ದೆನ್ 100 ಸ್ಟೂಡೆಂಟ್ ಎನ್ರೋಲ್ ಆಗಿದ್ದಾರೆ ನಮ್ಮಲ್ಲಿ. ಸೊ ಇದಕ್ಕಾಗಿ ಡಾಕ್ಟರ್ ಯಲ್ಲೂರಿ ಸರ್ ನಮ್ಮ ಹೆಡ್ ಆಫೀಸ್ ಇಂದ ಬಂದಿದ್ದಾರೆ, ಹೈದರಾಬಾದ್ ಇಂದ ಬಂದಿದ್ದಾರೆ. ಅವರು ಫೌಂಡರ್ ಆಫ್ ದ ಮ್ಯೂಸಿಕಲ್ ಅಕಾಡೆಮೀಸ್. ಇಲ್ಲಿ ನಮ್ಮ ಬೆಂಗಳೂರಲ್ಲಿ 10 ಬ್ರಾಂಚಸ್ ಇದೆ ಮ್ಯೂಸಿಕಲ್ ಅಕಾಡೆಮಿ. ಒನ್ ಆಫ್ ದ ಬ್ರಾಂಚ್ ಇಸ್ ನಮ್ದು ಅಮೃತಹಳ್ಳಿ ಮ್ಯೂಸಿಕಲ್ ಅಕಾಡೆಮಿ. ಹಾಗೆ ನಾಗರಂಜಿನಿ ಅನ್ನೋರು ಪ್ಲೇಬ್ಯಾಕ್ ಸಿಂಗರು. ಅವರು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಪ್ಲೇಬ್ಯಾಕ್ ಸಿಂಗರು. ತುಂಬಾ ಹಾಡುಗಳನ್ನ ಹಾಡಿದ್ದಾರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀದೇವಿ ಅವರು ಹಿಂದೂಸ್ತಾನಿ ಸಿಂಗರ್, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ಪ್ರೋಗ್ರಾಮ್ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಈಗ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ತಮ್ಮ ಸಮಯವನ್ನ ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ 3 ವರ್ಷದಿಂದ 60-70 ವರ್ಷದವರೆಗೂ ಕೂಡ ಇಲ್ಲಿ ಬಂದು ಮ್ಯೂಸಿಕ್ ನ ಕಲಿಬಹುದು. ನಮ್ಮಲ್ಲಿ ನಾವು ಗಿಟಾರು, ಕೀಬೋರ್ಡು, ಮತ್ತೆ ಓಕಲ್ ಕರ್ನಾಟಿಕ್, ಓಕಲ್ ಹಿಂದೂಸ್ತಾನಿ ಹಾಗೂ ಡ್ರಮ್ಸ್ ನಾವು ಕಲಿಸ್ತಾ ಇದೀವಿ. ಜೊತೆಗೆ ಡಾನ್ಸ್ ಕೂಡ ನಾವು ಕಲಿಸ್ತಾ ಇದೀವಿ. ಈಗಿನ ಕಾಲದಲ್ಲಿ ಮಕ್ಕಳು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ಯಾಜೆಟ್ಸ್ ಗೆ ಬಲಿ ಆಗ್ತಾರೆ. ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅನಾವಶ್ಯಕವಾದಂತ ಇರ್ರಿಲೆವೆಂಟ್ ಥಿಂಗ್ಗಳಲ್ಲಿ ಒಳಗಾಗೋದ್ರಿಂದ ಈ ಮ್ಯೂಸಿಕಲ್ ಇಸ್ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ಒಂದು ಗಿಟಾರ್ ಕಲಿಯೋದ್ರಿಂದ ಆಗಿರ್ಬೋದು, ಕೀಬೋರ್ಡ್ ಕಲಿಯೋದ್ರಿಂದ ಆಗಿರ್ಬೋದು, ಅವ್ರಿಗೆ ಫೋಕಸ್ ಸಿಗುತ್ತೆ, ಕಾನ್ಸಂಟ್ರೇಷನ್ ಬೆಳೆಯುತ್ತೆ. ಇದರಿಂದ ಏನಾಗುತ್ತೆ, ಅವ್ರ ಸ್ಟಡೀಸ್ ಕೂಡ ತುಂಬಾ ಚೆನ್ನಾಗುತ್ತೆ. ಮುಂದೆ ನಾವು ಎಲ್ಲಾ ಸ್ಟಡೀಸ್ ಮಾಡಿದವ್ರದೇ ಲೈಫ್ ಅಂತ ಏನೂ ಇಲ್ಲ. ಮ್ಯೂಸಿಕ್ ಇಂಡಸ್ಟ್ರಿನಲ್ಲೂ ಕೂಡ ಪ್ರೊಫೆಷನಲ್ ಲೈಫ್ ನ ಬೆಳೆಸ್ಕೋಬಹುದಾಗಿದೆ. ಅದ್ರ ಜೊತೆಗೆ ನಮ್ಮ ಟೀಚರ್ಸ್ಗೂ ಕೂಡ ನಾವು ಹೈ ಪ್ರೀಮಿಯಂ ಪೇಮೆಂಟ್ ನಾವು ಮಾಡ್ತಾ ಇದೀವಿ. ಎಲ್ಲ ಟೀಚರ್ಸ್ಗೂ ಕೂಡ ಪ್ರೊಫೆಷನಲ್ ಲೈಫ್ ಇದೆ, ಸ್ಟೂಡೆಂಟ್ಸ್ಗೂ ಇದೆ. ಫೈನಲಿ ನಮ್ಮ ಸಮಯವನ್ನ ಒಂದು ಪಾಸಿಟಿವ್ ಆಗಿ ಸ್ಪೆಂಡ್ ಮಾಡ್ಲಿಕ್ಕೆ ಒಳ್ಳೇದು ಅಂತ ಹೇಳ್ಬೋದು. ಈಗ ನಮ್ಮಲ್ಲಿ ಅಮೃತಹಳ್ಳಿ ನಮ್ಮ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಾವು ಕರಿಕ್ಯುಲಮ್ ಬೇಸ್ಡ್ ನಾವು ಮಾಡ್ತಾ ಇದ್ವಿ. 3 ತಿಂಗಳ ಕೋರ್ಸು, 6 ಮಂತ್ಸ್ ಕೋರ್ಸು, 1 ಇಯರ್ ಕೋರ್ಸು. ಇದರಿಂದ ಅವ್ರಿಗೆ ಲರ್ನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು. ಮುಂದೆ ಅವ್ರು ಪ್ರೊಫೆಷನಲಿ ಗ್ರೋತ್ ಬೇಕು ಅಂತಂದ್ರೆ ನಾವು ಎಕ್ಸಾಮ್ಸ್ ಬರಿಬೇಕಾದ್ರೆ ಜೂನಿಯರ್, ಸೀನಿಯರ್ ಎಕ್ಸಾಮ್ಸ್ಗೂ ನಾವು ಹೆಲ್ಪ್ ಮಾಡ್ತೀವಿ. ಸೊ ಅವ್ರು ಪ್ರೊಫೆಷನಲಿ ಕೂಡ ಅವರು ಬೆಳಿಬಹುದಾಗಿದೆ. ಜೊತೆಗೆ ನಾವು ಎವ್ರಿ ಮಂತ್ ನಾವು ಓಪನ್ ಮೈಕ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದ್ರೆ ಇಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕೂಡ ಬಹಳ ಇಂಪಾರ್ಟೆಂಟ್. ಮಕ್ಳು ಏನ್ ಕಲಿತಾ ಇದ್ದಾರೆ, ಮುಂದೆ ಏನ್ ಕಲಿಬೇಕಾಗಿದೆ, ಅವ್ರದ್ದು ಫೀಡ್ಬ್ಯಾಕ್ ಕೊಡ್ತೀವಿ. ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇನ್ಸ್ಟ್ರೂಮೆಂಟ್ಸ್ ತಗೊಳ್ಳಿ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಇನ್ಸ್ಟ್ರೂಮೆಂಟ್ಸ್ ತಗೊಳ್ಳಿಕ್ಕೆ ಹೇಳಲ್ಲ. ಯಾಕೆಂದ್ರೆ ನಮ್ಮ ಅಕಾಡೆಮಿಯಲ್ಲಿ ಒಂದೊಂದು ಸ್ಟೂಡೆಂಟ್ ಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದೊಂದು ಹೆಡ್ ಫೋನ್ ಇದೆ. ಇಂಡಿವಿಜುವಲ್ ಆಗಿ ಅವರು ಕಲಿಬಹುದು. ಕಲ್ತಾದ್ಮೇಲೆ ಒಂದು 8-10 ಕ್ಲಾಸ್ ಆದ್ಮೇಲೆ ಅವ್ರದ್ದು ಇಂಟ್ರೆಸ್ಟ್, ಗ್ರಾಸ್ಪಿಂಗ್ ಅದನ್ನೆಲ್ಲ ನೋಡ್ಕೊಂಡು ಒಂದು ಇನ್ಸ್ಟ್ರೂಮೆಂಟ್ ತಗೊಳ್ಳಿ ಅಂತ ಹೇಳಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಮನೆಯಲ್ಲಿ ಫ್ರೀ ಟೈಮ್ ಅಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಈ ತರ ನೋಡಿ. ಇವತ್ತು ನಾವು ಸ್ಟೇಜ್ ಪರ್ಫಾರ್ಮೆನ್ಸ್, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಅವ್ರಿಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ದೇ ಆರ್ ಫೀಲ್ ಲೈಕ್ ಐ ಆಮ್ ಎ ಸೆಲೆಬ್ರಿಟಿ. ಯಾವುದೇ ಆದ ಡಿಪ್ರೆಷನ್ ಇರೋದಿಲ್ಲ, ಏನಿಲ್ಲ. ಒಂದು ಹ್ಯಾಪಿ ಮೂಡ್ ಇರುತ್ತೆ. ಜೀವನ ಅನ್ನೋದು ನಾವು ಹ್ಯಾಪಿಯಾಗಿ ಬದುಕಬೇಕಾಗಿದೆ. ಯಾವ್ದು ರೀತಿ ಆದ್ರೂ ಆಗ್ಲಿ, ಮ್ಯೂಸಿಕ್ ಇಂದ ಆಗ್ಲಿ, ಹಾಡೋದ್ರಿಂದ ಆಗ್ಲಿ, ಹ್ಯಾಪಿಯಾಗಿ ನಮ್ಮ ಬದುಕನ್ನ ನಮ್ಮ ಮ್ಯೂಸಿಕಲ್ ಅಕಾಡೆಮಿನಲ್ಲಿ ಹೇಳ್ತಾ ಇದೀವಿ. ನಾವು ಎವ್ರಿ ಮಂತ್ ಓಪನ್ ಮೈಕ್ ಪ್ರೋಗ್ರಾಮ್ ನ ಮಾಡ್ತಾ ಇದ್ವಿ, PTM ನ ಮಾಡ್ತಾ ಇದ್ವಿ. ಮುಂದೆ ನಾವು ನಮ್ಮ ಹತ್ರ ಇರುವಂತ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ನಾವು ಟೀಚ್ ಮಾಡ್ತಾ ಇದೀವಿ. ಈ ಮ್ಯೂಸಿಕ್ ನ ಕಲೀರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಫೋಕಸ್, ಕಾನ್ಸಂಟ್ರೇಷನ್ ಮಾಡಬಹುದು ಅಂತ ನಮ್ದು ಇದು ಮುಖ್ಯ ಉದ್ದೇಶ ಇರುತ್ತೆ. ನಾವು ನಮ್ಮ ಫೌಂಡರ್ ಆದಂತ ಯಲ್ಲೂರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಾವು ವೆರಿ ಪ್ರೌಡ್ ಓನರ್ ಆಫ್ ದಿಸ್ ಮ್ಯೂಸಿಕಲ್ ಅಕಾಡೆಮಿ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೀಸು 3 ತಿಂಗಳಿಗೆ ಒಂದು 13 ಸಾವಿರ ಆಗುತ್ತೆ. ಒಂದು ಕ್ಲಾಸಿಗೆ 400-450 ರೂಪಾಯಿ ಆಗ್ಬೋದು. 1 ಅವರ್ ಕ್ಲಾಸ್ ಇರುತ್ತೆ. ಕಂಪ್ಲೀಟ್ಲಿ ಫೋಕಸ್ ಮಾಡ್ತಾರೆ. ಒಂದು ಕ್ಲಾಸ್ ಅಲ್ಲಿ ನಾವು 5 ಅಥವಾ 6 ಜನಕ್ಕಿಂತ ಹೆಚ್ಚು ತಗೊಳ್ಳೋದೇ ಇಲ್ಲ. ಬಂದ್ರು ನಾವು ತಗೊಳ್ಳೋದೇ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಆಗಿ ಕ್ವಾಲಿಟಿ ಆಗಿ ಟೀಚ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ.
ಬ್ರಾಂಚ್ ಅಲ್ಲಿ ಒಂದು ಲ್ಯಾಪ್ರೋಸ್ಕೋಪಿ IVF ಸೆಂಟರ್ ಇದೆ, ಮತ್ತೆ ರಾಜಾಜಿನಗರಲ್ಲಿ ಕೂಡ ವರ್ಧಾನ್ IVF ಲ್ಯಾಪ್ರೋಸ್ಕೋಪಿ ಸೆಂಟರ್ ಇದೆ. ಅದು ನನ್ನ ಮೂಲತಃ ಉದ್ಯೋಗ. ಇದು ನನ್ನ ಸೆಲ್ಫ್ ಇಂಟ್ರೆಸ್ಟ್, ಮ್ಯೂಸಿಕ್ ಇಂಟ್ರೆಸ್ಟ್ ಇಂದ ನಾನು ಇದನ್ನ ಹಾಬಿಯಾಗಿ